ಮಾಮೂಲಿ ಜನ ಅಲ್ಲ. 20 ವರ್ಷ ಸರ್ವಿಸ್ ಆಗಿರೋ ನಾನು ಕೂಡ ಇದು ಯಾರೋ ಮಾಡಿದ್ದಾರೆ. ಒಂದು CCTVಯ 10 ನಿಮಿಷದ ವಿಡಿಯೋ 6 ಜನನ ವರ್ಷಾನುಗಟ್ಟಲೆ ಜೈಲಿಂದ ತಪ್ಪಿಸ್ತು. ನಮ್ಮ ಪಟ್ಟಣಗೆರೆ ಮಾರಮ್ಮ ದೇವಸ್ಥಾನದಲ್ಲಿ ಒಂದು ಕ್ಯಾಮ್ರಾ ಹಾಕಿದ್ರು. ಕ್ಯಾಮ್ರಾ ಪುಣ್ಯಕ್ಕೆ ಸತ್ತಂತ ವ್ಯಕ್ತಿ ಕೊನೆಯ ದಿನಗಳ ವಾಸ ಇದ್ದ ಮನೆಯ ವಿಡಿಯೋನೇ ಕ್ಯಾಪ್ಚರ್ ಇತ್ತು. ಕಂಪ್ಲೀಟ್ ಮನೆ ಕಡೆಗೆ ಫೋಕಸ್ ಇತ್ತು, ರಸ್ತೆ ಕಡೆಗೆ. ಮನೆ ಸಂಪೂರ್ಣವಾಗಿ ಕಾಣ್ತಾ ಇತ್ತು. ಆ ಒಂದು ವಿಡಿಯೋ ವೈಜ್ಞಾನಿಕವಾಗಿ ವೈದ್ಯಕೀಯ ಎಕ್ಸ್ಪರ್ಟ್ಗಳಿಗೆ, ನಮಗೆ ಹಲವಾರು ಅನುಮಾನಗಳಿಗೆ ಉತ್ತರ ಕೊಡ್ತು. ನಿರಪರಾಧಿಗಳಾದ 6 ಜನ ಕಾನೂನು ಮತ್ತೆ ದೇಶದ ಒಂದು ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇಟ್ಕೊಂಡು ಹೋದ್ರು ಮನೆಗೆ. ಯಾಕೆ ನ್ಯಾಯ ಕೊಡೋಕ್ಕಾಗ್ತೀವಿ ಅವ್ರಿಗೆ, ತಕ್ಷಣವಾಗಿ ಸಿಕ್ತವ್ರಿಗೆ. ನಾವು ಕೋರ್ಟ್ಗೆ ಹಾಕ್ಬೋದಿತ್ತು, ನೀನು ನಿರಪರಾಧಿ ಆದರೆ ಕೋರ್ಟಲ್ಲಿ ಪ್ರೂವ್ ಮಾಡ್ಕೊಳಪ್ಪ, ನನ್ನ ಹತ್ರ ಇರೋ ಲಭ್ಯ ಅಂಶಗಳ ಪ್ರಕಾರ ಕತ್ತ ಹತ್ರ ಗಾಯ ಇದೆ, ಬಾಡಿ ಬಂದು ಗ್ರೌಂಡಲ್ಲಿ ಬಿದ್ದಿದೆ. ಸತ್ ಮೇಲೆ ಬಾಡಿ ಬಂದು ಗ್ರೌಂಡಲ್ಲಿ ಬೀಳಲ್ಲ, ಅಥವಾ ಗ್ರೌಂಡಲ್ಲಿ ಬಂದು ಅವನು ಏನೋ ಹ್ಯಾಂಗ್ ಮಾಡ್ಕೊಂಡಿದ್ದ ಅನ್ನೋಕ್ಕೆ ಯಾವುದು ಮರ ಇಲ್ಲ, ಹಗ್ಗ ಇಲ್ಲ. ಇಟ್ಸ್ ಎ ಸೆಕೆಂಡರಿ ಪ್ಲೇಸ್. ಒಂದು ಕಡೆ ಅಫೆನ್ಸ್ ಆಗಿದೆ, ಬಾಡಿ ತಂದು ಡಿಸ್ಪೋಸ್ ಮಾಡಿದ್ದಾರೆ. ವಿಚಾರ ಮಾಡ್ತಾ ಹೋದ್ರೆ ಅವನೊಬ್ಬ ಕೂಲಿ ಕಾರ್ಮಿಕ. CCTV ಹುಡುಕ್ತಾ ಹೋದಾಗ ಒಂದು ಮನೆಯದು ವಿಡಿಯೋ ಸಿಗುತ್ತೆ. ಆ ಮನೆಯಲ್ಲಿ ಬಿಹಾರಿ ಕಾರ್ಮಿಕರು ವಾಸ ಇರ್ತಾರೆ. ಸ್ನೇಹಿತ ಒಬ್ಬ ಯಾವುದೋ ಒಂದು ಪೀಸ್ ವರ್ಕ್ ಇದೆ ಬಾ ಅಂತೇಳಿ ಇವನ್ನ ಕರೆಸಿರ್ತಾನೆ. ಮನೇಲಿದ್ದ ಈ ಥರ 4-5 ಜನ ಯಾವುದೋ ಒಂದು ಅವ್ರ ವೈಯಕ್ತಿಕ ಕೆಲಸದ ಮೇಲೆ ಬನ್ನೇರುಘಟ್ಟ ಕಡೆಗೆ ಹೋಗ್ತಾರೆ. ಅದು CCTVಲಿದೆ. ಅವ್ರು ಹೋದ ಮೇಲೆ ಈತ ಮನೆಯಿಂದ ಆಚೆ ಬಂದು ತಿರುಗಾಡೋದಕ್ಕೆ CCTV ವಿಡಿಯೋ ಇದೆ. ಸೊ ಅಲ್ಲಿಗೆ ಅವರೆಲ್ಲ ಹೋದ್ಮೇಲೆ ಈತ ಬರ್ತಿದ್ದ ಅಂತ ಆಯ್ತು. ಅವರೆಲ್ಲ ವಾಪಸ್ ಬಂದು ಬಾಗಿಲು ಬಡಿತಾರೆ, ಇವನು ತೆಗೆಯಲ್ಲ. ಬಾಗಿಲು ಮುರಿದು ಒಳಗೆ ಹೋಗ್ತಾರೆ, ಅದಕ್ಕೆ ವಿಡಿಯೋ ಇದೆ. ಹೋದ 5 ನಿಮಿಷಕ್ಕೆ ಎದುರ್ತಾರೆ. ನಾಳೆ ನಮ್ಮನ್ನು ಪೊಲೀಸ್ ಹಿಡಿದ್ಬಿಟ್ರೆ ತೊಂದರೆ ಕೊಟ್ಬಿಡ್ತಾರೆ ಅಂತ ಭಯಪಟ್ಟು ತಗೊಂಡು ಹೋಗ್ಬಿಟ್ಟು ಆಚೆ. ಯಾಕೆ ಬಿಸಾಕ್ತ ಅಂದರೆ ಎಮೋಷನಲ್ ಬಾಂಡೇಜ್ ಇಲ್ಲ ಅವರಿಗೆ. ನೆನ್ನೆ ಸಿಕ್ಕಿದ್ದ, ಪರಿಚಯ ಇಲ್ಲ, ಅವನ ಹೆಸರು ಕೂಡ ಸಂಪೂರ್ಣ ಗೊತ್ತಿಲ್ಲ, ಊರು ಗೊತ್ತಿಲ್ಲ ಅವ್ರಿಗೆ. ಇದೆ 500 ರೂಪಾಯಿ ಕೊಡ್ತೀನಿ ಅಂದ್ರು ಅವ್ನು ಬಂದ. ಬಹಳಷ್ಟು ನಮ್ಮ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ತು. ಎಲ್ಲ ಅಧಿಕಾರಿಗಳು, ವೈದ್ಯಕೀಯ ಪರಿಣಿತರು, ಕಾನೂನು ಪರಿಣಿತರ ಜೊತೆ ಚರ್ಚೆ ಮಾಡಿ ಒಂದು ಅಭಿಪ್ರಾಯಕ್ಕೆ ಬಂದು ಅವ್ರನ್ನ ಬಿಡುಗಡೆ ಮಾಡಿ ಆ 6 ಜನನ ಒಳಗಡೆ ಕಳಿಸಿದ್ರು. ನಮ್ಮನ್ನ ಯಾರು ಕೇಳೋದಿರಲಿಲ್ಲ. ಕೇಳೋಕ್ಕಾಗ್ತಿತ್ತ ನಮ್ಮನ್ನ, ಕೋರ್ಟ್ ಇದೆ ಹೋಗಪ್ಪ ಅಂತಿದ್ವಿ. ವಾದ ವಿವಾದ ನಡೆದು ವರ್ಷಾನುಗಟ್ಟಲೆ ಅವರು ನೋವು ಅನುಭವಿಸ್ತಾ ಇದ್ರು. ಪೊಲೀಸ್ ಇಲಾಖೆ ಬಗ್ಗೆ ಮತ್ತೆ ನಮ್ಮ ರಾಜ್ಯದ ಬಗ್ಗೆ ತಪ್ಪಾಗಿ ತಿಳ್ಕೊತಾ ಇದ್ರು. ಈಗ ಅವರು ಕೈ ಮುಗಿತಾರೆ. ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ಬೇಕಾದ್ರೆ ಈಗಲೂ ಕರೆಸ್ತಾ ಇರ್ತೀನಿ, ಬೇರೆ ವಿಚಾರ ಆದ್ರೂ ಕಂಪ್ಲೀಟ್ ರೂಲ್ ಔಟ್ ಮಾಡಲ್ಲ ನಾವು. ಅದನ್ನ ಎಕ್ಸಾಮಿನೇಷನ್ ನಡೀತಾನೆ ಇರ್ತದೆ ಫಿನಿಶ್ ಆಗೋರಿಗೆ. ಸ್ಟೇಷನ್ ಒಳಗಡೆ ಬರ್ಬೇಕಾದ್ರೆ ಕೈ ಮುಗಿದು ಬರ್ತಾರೆ. ಅನುಭವ ಆಗೋರಿಗೆ ಅಷ್ಟೇ ಗೊತ್ತು ಅದರ ಬೆಲೆ, ಆ ಸ್ಥಾನದ ಬೆಲೆ. ಇನ್ನು ಸಾರ್ವಜನಿಕವಾಗಿ ಹೇಳೋದು, ಅಯ್ಯೋ ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಸ್ಬಿಟ್ರು, ಮೆಟ್ಲತ್ತಿಸ್ಬಿಟ್ರೆ ಏನಾಯ್ತು ಅಂತೋಡವ್ರೆ. ದಿನ ಹತ್ತಿರ್ತೀರಿ ನೀವು, ಏನಾಗಿದೆ? 12ರಿಂದ 14 ಗಂಟೆ ಇರ್ತೀನಿ ನಾನು, ಏನೂ ಆಗಿಲ್ಲಪ್ಪ. ನನಗಂತೂ ಸಂತೋಷ ಇದೆ. ಯಾಕಂದ್ರೆ ಈ ಒಂದು ಸೇವೆ ಮಾಡೋಕ್ಕೆ ಭಗವಂತ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಈ ಒಂದು ಸಣ್ಣ ಜೀವನದ ಸಮಯದಲ್ಲಿ ನಮಗೆ ಬಹಳಷ್ಟು ಜನರ ಕಷ್ಟ ಸುಖಗಳನ್ನ ಬಗೆಹರಿಸೋದಕ್ಕೆ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ ಅಂತ ಖುಷಿ ಇದೆ. ನೋವು ಎಲ್ಲದರಲ್ಲೂ ಇರ್ತದೆ. ದಿನ ನಿಮಗೆ ಬೆಳ್ಳಿ ಚಮಚದಲ್ಲೇ ತುಪ್ಪ ತಿನ್ನಿಸ್ತಾ ಇದ್ರೂ ಒಂದಿನ ಬೇಜಾರಾಗುತ್ತೆ. ಹಂಗೆ ನಮಗೂ ಬೇಜಾರಾಗುತ್ತೆ. ಏನಂದ್ರೆ ವೈಯಕ್ತಿಕ ಕೆಲಸಕ್ಕೆ ಒಂದು ಸ್ವಲ್ಪ ಟೈಮ್ ಸಿಗಲ್ಲ ಅನ್ನೋದು ಬಿಟ್ಟರೆ ಬಹಳಷ್ಟು ಕಷ್ಟ ಸುಖಗಳನ್ನ ನಾವು ಹತ್ರ ನೋಡೋದ್ರಿಂದ ಬಹಳ ಖುಷಿ ಇದೆ. ಅವಕಾಶ ಸಿಕ್ಕರೆ ನೀವು ಅಷ್ಟೇ ನಿಮ್ಮ ಮನೆಗಳಲ್ಲೋ ನಿಮ್ಮ ಪರಿಚಿತರನ್ನೋ ಇಲಾಖೆ ಸೇರೋದಕ್ಕೆ ಪ್ರೋತ್ಸಾಹ ಮಾಡಿ. ಮತ್ತೆ ತಾವು ಕೂಡ ಈಗ ಅಯ್ಯೋ ಏನು ಮಾಡೋದು, ನನ್ನ 3 ಮಕ್ಕಳು, ಅಪ್ಪ ನಾನೀಗ ಯಾವ ಕೆಲಸ ಮಾಡೋದು, ಪೊಲೀಸ್ ಆಗೋಕ್ಕಾಗಲ್ಲ, ಏನು ಕೊರಗಿಲ್ಲ. ನಿಮಗೂ ಕೂಡ ಅವಕಾಶ ಇದೆ. ನೆರೆಹೊರೆ ಕಾವಲು ಸಮಿತಿ ಅಥವಾ ನೆರೆಹೊರೆ ಪಡೆ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಪ್ರತಿ ಠಾಣೆನಲ್ಲೂ ಮಾಡ್ತಾ ಇದ್ದೀವಿ. ತಾವು ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಅವ್ರನ್ನ ಭೇಟಿ ಮಾಡಿ, ಸರ್ ನಾವು ಥರ ಒಂದು ಸಾರ್ವಜನಿಕ ಕೆಲಸದಲ್ಲಿ ಭಾಗವಹಿಸಬೇಕು, ನಮ್ಮನ್ನು ತಾವು ಬಿಡುವಿದ್ದಾಗ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿ ಅಂದರೆ ತಮ್ಮನ್ನು ಕರೀತಾರೆ.
ತಾವು ನಮ್ಮ ಜೊತೆ ಕೆಲಸ ಮಾಡಿದಾಗ ತಮಗೆ ಗೊತ್ತಾಗುತ್ತೆ ಪೊಲೀಸ್ ಕೆಲಸ ಯಾವ ಥರ ನಡೀತದೆ.